ಸುಮ್ಮನೆ ನಿಂತ್ಕೊಳ್ಳೆ. ಅಕ್ಕ, ಏನಕ್ಕ ಇದು? ನಿರ್ಧಾರಗಳು ಖಚಿತ ಆಗೋ ಸಮಯ ಬಂದಿದೆ. ತಪ್ಪು ಮಾಡಿದವರ ತಲೆ ದಂಡ ಆಗ್ಲೇಬೇಕು. ಈ ಅಗ್ನಿ ಪರೀಕ್ಷೆಯಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಭಾಗಿಯಾಗಿರ್ತೀರಿ. ಮತ್ತೆ ಏನಂತ ಹೇಳ್ತಿದ್ದಾರೆ? ಅವರು ತಪ್ಪು ಮಾಡಿರೋರ್ಗೆ ಹೇಳ್ತಾ ಇರೋದು. ನೀ ಯಾಕೆ ಇಷ್ಟೊಂದು ನಡ್ತಾ ಇದೆಯಾ? ಏನಿಲ್ಲ. ಈ ಗನ್ನು ಯಾವತ್ತೂ ಗುರಿ ತಪ್ಪಿಲ್ಲ. ತಪ್ಪು ಮಾಡಿದವರನ್ನ ನಾನು ಸುಮ್ಮನೆ ಬಿಡೋದೂ ಇಲ್ಲ. ಏನಾಯ್ತೆ? ಅಯ್ಯೋ ಅತ್ತೆ, ಒಂಥರ ಆಗ್ತಾ ಇದೆ. ಯಾಕೆ? ಹೊಟ್ಟೆ ಕೆಟ್ಟಿದ್ಯಾ? ಹೊಟ್ಟೆ ಕೆಟ್ಟಿಲ್ಲ, ಟೈಮೇ ಕೆಟ್ಟಿದೆ ಅನಿಸ್ತಾ ಇದೆ. ಇಷ್ಟು ದಿನ ಅಹಿಂಸೆ ಕ್ಷಮೆ ಅಂತ ದೊಡ್ಡವರಾಗಕ್ಕೆ ಹೊರಟಿದ್ವಿ. ಈಗ ತಪ್ಪು ಮಾಡಿದವರ ಮಟ್ಟಕ್ಕೆ ಇಳಿದು ಅವರನ್ನು ತಿದ್ದಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕೆ ಹಿಂಗ್ ಪದೇ ಪದೇ ಕೈ ಹಿಡ್ಕೋತಿದ್ಯಾ? ಈ ಗನ್ ನೋಡ್ತಿದ್ರೆ ಮೊದಲೇ ಶೆಕೆ ಆಗ್ತಿದೆ. ಅಯ್ಯೋ ಅತ್ತೆ, ನನಗೆ ನಮ್ಮ ಮನೆ ಅಪ್ಪ ಅಮ್ಮ ಎಲ್ಲ ನೆನಪಾಗ್ತಿದಾರತ್ತೆ. ನಮ್ಮ ಹಸು ಮೇಕೆ ಎಲ್ಲ ಕಣ್ಮುಂದೆ ಬಂದು ಅಬ್ಬಾ ಮೇ ಅಂದಂಗೆ ಆಗ್ತಾ ಇದೆ ಅತ್ತೆ. ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ತೀನತ್ತೆ. ಲೇ ತಡ್ಡಿ, ಇಲ್ಲಿ ಸಿಂಹ ಕಾಡಲ್ಲಿ ಗನ್ ಹಿಡ್ಕೊಂಡು ಬೇಟೆಗೆ ನಿಂತಿದೆ. ನಿನಗೆ ಕುರಿ ಕೋಳಿ ಅಂಬ ಎಲ್ಲ ನೆನಪಾಗ್ತಿದ್ಯಾ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇವಾಗ ಅಮ್ಮ, ನೀವಿಷ್ಟು ಕೋಪದಲ್ಲಿರೋದು ನಮ್ಮ ಯಾರಿಗೂ ಒಳ್ಳೇದಲ್ಲ. ನಿಮ್ಗೇನು ಬೇಕು, ಏನಾಗಬೇಕು ಅನ್ನೋದು ನನಗೆ ಹೇಳಿ. ಅದನ್ನು ನೆರವೇರಿಸೋ ಜವಾಬ್ದಾರಿ ನಂದಮ್ಮ. ಎಸ್ ಮಾಮ್, ಪ್ಲೀಸ್ ಕಾಮ್ ಡೌನ್. ಸಿಚುವೇಶನ್ ತುಂಬ ಹದಗೆಟ್ ಹೋಗಿದೆ. ಈ ಟೈಮಲ್ಲಿ ಕೋಪಕ್ಕೆ ಬಲಿಯಾಗೋದು ಒಳ್ಳೇದಲ್ಲ. ಹೌದು ಅಖಿಲ, ಅವರಿಬ್ರು ಹೇಳ್ತಿರೋದು ಸರಿಯಾಗಿದೆ. ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋ. ನನ್ನ ಕೋಪನ ನಾನು ನನ್ನ ಮುಷ್ಟಿಗೆ ತಗೋಬಾರ್ದು ಅಂತಂದ್ರೆ ಹರೀಶ್ ನನ್ನ ಮುಂದೆ ಬಂದು ನಿಲ್ಬೇಕು. ನಡೆದಿದ್ದೇನು, ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಈ ನಾಟಕಕ್ಕೆ ಪರದೆ ಬೀಳ್ಬೇಕು. ಅವನು ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿಲಿರಲಿ, ಅವನನ್ನ ನನ್ನ ಕಣ್ಣು ಮುಂದೆ ತಂದು ನಿಲ್ಲಿಸಬೇಕು. ಇದಕ್ಕೆ ನಿಮಗಿರೋ ಕಾಲಾವಕಾಶ 3 ಗಂಟೆಗಳು. 3 ಗಂಟೆಗಳು ಮಾತ್ರ. ನಿಮ್ಮಿಂದ ಆಗತ್ತಾ? ಅಮ್ಮ, ಅವನು ಎಲ್ಲೇ ಇರಲಿ, ಯಾವುದೇ ಮೂಲೆಯಲ್ಲಿರಲಿ, ಅವನ್ನ ಹುಡ್ಕೊಂಡು ಕರ್ಕೊಂಬರೋ ಜವಾಬ್ದಾರಿ ನಂದಮ್ಮ. ನಾವು ಇವಾಗಲೇ ಹೊರಡ್ತೀವಿ. ಹೌದು ಮಾಮ್, ಅದಾದ್ಮೇಲೆ ಅವನಿಗೆ ಗನ್ ಪಾಯಿಂಟ್ ಮಾಡಿ ಏನು ಪ್ರಶ್ನೆ ಬೇಕಾದ್ರೆ ಕೇಳಿ. ಅಲ್ಲಿವರೆಗೂ ಕಾಮ್ ಆಗಿರಿ ಪ್ಲೀಸ್ ಮಾಮ್. ಇದಕ್ಕೆ ಕ್ಷಮೆಯ ಅರ್ಥ ಗೊತ್ತಿಲ್ಲ. ತಪ್ಪು ಮಾಡಿದವರನ್ನ ಶಿಕ್ಷಿಸೋದಕ್ಕೆ ತಯಾರಾಗಿದೆ. ಇದರಲ್ಲಿರೋ ಒಂದು ಗುಂಡು ತಪ್ಪು ಮಾಡಿದವ್ರಿಗೋಸ್ಕರ ಕಾಯ್ತಾ ಇದೆ. ಎನಿ ಅಪ್ಡೇಟ್ಸ್ ಆದಿ? ಅಮ್ಮ, ಹರೀಶ್ ಇರೋ ಜಾಗ ಗೊತ್ತಾಗಿದೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅವ್ರು ನಮ್ಮ ಕೈಗೆ ಸಿಗ್ತಾರೆ. ಅದೃಷ್ಟ ಯಾವತ್ತೂ ಧೈರ್ಯವಂತರ ಕೈ ಬಿಡೋದಿಲ್ಲ ಆದಿತ್ಯ. ಧೈರ್ಯವಾಗಿ ಹೋಗು ಮಗನೇ.
ಓಕೆಮ್ಮ. ಚಿಂತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಹನುಮಂತು. ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಇರಬೇಕಾದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಈ ವಿಷಯನ ಒಂದುಗೂಡಿಸಿ ಒಗಟನ್ನ ಬಿಡಿಸೋದಕ್ಕೆ ಹರೀಶ್ ಬರಲೇಬೇಕು. ಬಂದೇ ಬರ್ತಾನೆ. ಹರೀಶು ಸಿಕ್ಕಿದ್ರಂತಮ್ಮ? ನನ್ನ ಮಗ ಆದಿತ್ಯ ಕೈಗೆತ್ಕೊಂಡು ಕೆಲಸನ ಮಾಡಿ ಮುಗಿಸ್ದೆ ಹಿಂತಿರುಗೋನೇ ಅಲ್ಲ. ಅವನನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರಸನ ಕೋಟೆಯ ರಕ್ತ, ಸತ್ಯಕ್ಕೆ ಜೀವನೇ ಸವಿಸ್ತೀವಿ. ಹರೀಶ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಆದಿ ಕರ್ಕೊಂಡ್ ಬರಕ್ ಹೋಗ್ತಿದ್ದಾನೆ. ದೇವ್ರೆ, ನೀ ದೊಡ್ಡವನಪ್ಪ. ಮುಖವಾಡ ಕಳಚೋ ಸಮಯ ಬಂದಿದೆ. ಹೆದರಬೇಡ ಹನುಮಂತು. ಈ ಮದುವೆ ನಿಲ್ಲೋದಕ್ಕೆ ಯಾರು ಕಾರಣ ಅಂತ ಗೊತ್ತಾದ್ರೆ ಅವ್ರು ನಾನು ಸುಮ್ಮನೆ ಬಿಡೋದಿಲ್ಲಮ್ಮ. ನಾವು ಬಡವರು, ನಮ್ಮ ಜೀವನದಲ್ಲಿ ಆಟ ಆಡೋದಕ್ಕೆ ಸಲಿಗೆ ತಗೊಂಡವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕಮ್ಮ. ಹಾಗೆ ಆಗುತ್ತೆ. ಅದಕ್ಕೆ ಅಂತ ಅಸ್ತ್ರನೂ ಕಾಯ್ತಾ ಇದೆ. ಅದು ಕೈ ಜಾರಿ ಬೀಳಿಸ್ಬಿಟ್ಟಿದ್ದಾಳೆ ಅಷ್ಟೇ ಅಷ್ಟೇ, ಗೊತ್ತಾಗಿಲ್ಲ ಪಾಪ. ಹೊರಗೆ ಮುಟ್ಟಿದೆ. ಕೈ ಜಾರ್ತೋ ಅಥವಾ ಭಯಕ್ಕೆ ಕೈ ನಡುಗಿ ಹಿಡಿತ ತಪ್ಪಿ ಬಿತ್ತೋ. ಏನ್ ಹೇಳ್ತಿದ್ದೀರಕ್ಕ? ನಮ್ಮ ಉಮ್ಮನ್ಗೆ ಯಾಕೆ ಭಯ ಆಗ್ಬೇಕು? ಅದೇ ನನಗೂ ಗೊತ್ತಾಗ್ಬೇಕು. ನಿಮ್ಮ ಮುಖದಲ್ಲಿ ಭಯ ಭೀತಿ ಯಾಕೆ ತಾಂಡವಾಡ್ತಾ ಇದೆ? ಏನು ಇಲ್ಲ ಅಕ್ಕ, ನಾವು ಧೈರ್ಯವಾಗೇ ಇದ್ದೀವಿ. ನೋಡಿ ನಮ್ಮ ಉಮ್ಮನ್ ಮುಖ ನೋಡಿ ಹೇಗೆ ಫಳಫಳ ಅಂತ ಮಿಂಚುತ್ತಾ ಇದೆ. ನಾವು ಧೈರ್ಯವಾಗಿ ಇದ್ದೀವಿ. ತಪ್ಪು ನಿಮ್ ಕಡೆಯಿಂದ ನಡೆದಿದೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಈ ಕಣ್ಣಲ್ಲಿ ಕಾಣ್ತಾ ಇರೋ ಹೊಳಪು ಮಿಂಚು ಎಲ್ಲ ಮಾಯ ಆಗೋಗುತ್ತೆ. ಅಯ್ಯೋ ಅಕ್ಕ, ಪಾರ್ವತಿ ಕಂಡ್ರೆ ನಮ್ಗೆ ಯಾಕೆ ದ್ವೇಷ ಹೇಳಿ? ಅವಳು ನಮ್ಮ ಮನೆ ಮಗಳ ಥರಾನೇ. ನಮ್ಮಮ್ಮ ಹೆದರ್ತಾ ಇರೋದು ನಿಮ್ಮ ನೋಡಿ, ನೀವು ತಂದಿದ್ದೀರಲ್ಲ ಈ ಗನ್ನ ನೋಡಿ. ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ದಾಳೆ ಅಷ್ಟೇ ಅಲ್ವೇನಮ್ಮ ಉಮಾ? ಹ್ಞೂ ಅಂತೆ ನೋಡಿ ಅಕ್ಕ, ಹ್ಞೂ ಅಂತೆ. ಅಷ್ಟೇ ಆದ್ರೆ ಒಳ್ಳೇದು. ಲೇ ಉಮಾ, ಏನದೆ? ಆ ಗನ್ನಲ್ಲಿರೋ ಗುಂಡು ನಿನ್ನ ಗುಂಡಿಗೆ ಒಳಗೆ ಹೋಗ್ಬಾರ್ದು ಅಂದರೆ ನನ್ನ ಹಿಂದೆ ಬಾ. ಹಲೋ
ಹಲೋ, ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಅವ್ರ ಕಷ್ಟ ಸುಖನ ವಿಚಾರಿಸಿದ್ರೆ ಇಲ್ಲಿ ನಮ್ ತಿಥಿ ಆಗುತ್ತೆ. ಮೊದ್ಲು ವಿಷಯ ಹೇಳೆ. ಹಾ ಹಲೋ ಹಲೋ, ನಮ್ ಪಾರ್ಟಿನ ಕಟ್ಟಾಕಿದ್ದೀರಾ ತಾನೆ? ಕಟ್ಟ ಹಾಕಿದೀವಿ, ಸುಟ್ಟಾಕ್ಬೇಕಾ ಹೇಳಿ? ಅಯ್ಯಯ್ಯೋ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಮ್ ಪಾರ್ಟಿನ ಆ ಜಾಗದಿಂದ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿ, ಬೇಗ ಬೇಗ. ಅಲ್ಲ ಮೇಡಮ್, ಯಾಕೆ ನಮ್ ಪೇಮೆಂಟ್ ಇನ್ನೂ ಬಂದಿಲ್ಲ? ಮೊದ್ಲು ಕೆಲ್ಸ ಮಾಡಪ್ಪ ತಂದೆ, ಡಬಲ್ ಪೇಮೆಂಟ್ ಕೊಡ್ತೀನಿ. ಹಂಗ ಮೇಡಮ್? ಹಂಗಿದ್ಮೇಲೆ ಓಕೆ ಮೇಡಮ್. ಅಂದಾಗೆ ಮೇಡಮ್, ನಿಮ್ಮ ವಾಯ್ಸು ಸ್ವೀಟ್ ಆಗಿದೆ ಮೇಡಮ್. ಸರಿ ಸರಿ, ಫಸ್ಟ್ ಹೇಳಿದ ಕೆಲ್ಸ ಮಾಡಿ, ಆಮೇಲೆ ಫೋನ್ ಮಾಡು, ಹಾಡ್ ಹೇಳ್ತೀನಿ. ಈಗಿಡ ಫೋನ್. ಸರಿ ಮೇಡಮ್. ಐ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಮೊದಲಿನಿಂದ ಎಸ್ಕೇಪ್ ಆಗಬೇಕು. ರೆಡಿ? ಏನಂತೆ? ಅದು ನನ್ ವಾಯ್ಸ್ ಸ್ವೀಟ್ ಆಗಿದ್ಯಂತ. ಏನಾದ್ರೂ ತಗೊಂಡ್ ಎಸ್ಕೇಪ್ ಆಗ್ತಾರಂತ? ಆಗ್ತಾರಂತೆ. ಬಿಡ್ರೋ. ಹುಸ್ಸಪ್ಪ, ಸದ್ಯ ಈ ವಿಷಯ ಅಖಿಲಕ್ಕನ್ಗೆ ಗೊತ್ತಾಗ್ಬಾರ್ದು. ಈ ಹಲ್ಕ ಕೆಲ್ಸನ ನಾವು ಮಾಡಿದೀವಿ ಅಂತ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೀರಾ? ಆದ್ರೆ ನಾನ್ ಹೇಳಲ್ವಲ್ಲ, ಹೆಂಗ್ ಗೊತ್ತಾಗುತ್ತೆ? ಅದೇ ನನಗ್ ಭಯ ಇರೋದು. ಬಾರೆ. ಅವನು ಗೊತ್ತಾನಣ್ಣ. ಅವ್ನು ಯಾರೋ ಇವನ್ ಕಡೆನೇ ಇರ್ಬೇಕು. ಬ್ಯಾಕ್ ಡೋರ್ ಇಂದ ಹೋಗೋಣ ಬಾ. ಬನ್ನಿ. ಈ ಜಾಗ ನೋಡ್ತಾ ಇದ್ರೆ ವಿವೇಕ್ ಹೇಳಿದ ಜಾಗ ಇದೆ ಅಂತ ಅನ್ನಿಸ್ತಾ ಇದೆ. ಹರೇಶ್, 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 ಹರೇಶ್.
ಹರೀಶ್ ಓಡೋಗಿಲ್ಲ ಅಮ್ಮ, ಯಾರೋ ಅವ್ರನ್ನ ಕಿಡ್ನಾಪ್ ಮಾಡಿಸಿದ್ದಾರೆ. ಗೋಡೌನಲ್ಲಿ ಹರೀಶ್ನ ಕಟ್ಟಾಕಿರೋದಕ್ಕೆ ಸಾಕ್ಷಿಯಾಗಿ ಹಗ್ಗ ಸಿಕ್ತಮ್ಮ. ಅವ್ರ ಸೆಲ್ ಫೋನ್ ಕೂಡ ಸಿಕ್ತು. ಅಲ್ಲ, ಹರೀಶನ್ನ ಯಾರು ಕಿಡ್ನಾಪ್ ಮಾಡ್ತಾರೆ? ಯಾಕೆ ಕಿಡ್ನಾಪ್ ಮಾಡ್ತಾರೆ? ಅಮ್ಮ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ನಮ್ಮ ಗಣಿ ಕೊಡ್ತಾನೆ. ಹನುಮಂತು, ಹೌದು ಅಮ್ಮ ಅವರೇ, ಹರೀಶ್ನ ಯಾರು ಕಿಡ್ನಾಪ್ ಮಾಡಿದ್ದು, ಹೇಗಾಯ್ತು ಎಲ್ಲ ಗಣಿ ಗೊತ್ತು. ಹೇಳು ಗಣಿ, ಅಮ್ಮ ಅವ್ರ ಮುಂದೆ ಧೈರ್ಯವಾಗಿ ಹೇಳೋ. ಅಮ್ಮ, ಹರೀಶ್ ಸರ್ನ ಕಿಡ್ನಾಪ್ ಮಾಡಿಸಿದ್ದು ಉಮಾ ಅವರು. ಉಮಾನ? ಹೌದಮ್ಮ. ಗಣಿ, ಖಂಡಿತವಾಗ್ಲೂ ಹೇಳ್ತಾ ಇದೆಯೋ ಇಲ್ಲ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದೆಯೋ? ದೇವರಾಣೆಗೂ ನಾನು ಹೇಳ್ತಿರೋದು ನಿಜ ಅಮ್ಮ. ನಿನಗೆ ಹೇಗೆ ಗೊತ್ತಾಯ್ತು? ಉಮಾ ಇಂಥ ಕೆಳಮಟ್ಟದ ಕೆಲಸ ಮಾಡೋದಕ್ಕೆ ಅವಳಲ್ಲದೆ ಬೇರೆಯವರಿಂದ ಸಾಧ್ಯನೇ ಇರಲಿಲ್ಲ. ಆದ್ರೆ ಉಮನಂಥ ಮಂದ ಬುದ್ಧಿಯ ವ್ಯಕ್ತಿಗೆ ಇಂಥ ಉಪಾಯಗಳೆಲ್ಲ ಹೊಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಕುಮ್ಮಕ್ಕು ಕೊಟ್ಟಿರೋದು ಬೇರೆನೆ ಒಬ್ಬ ಚೀಪ್ ವ್ಯಕ್ತಿ. ಯಾರು? ದಾಮಿನಿನಾ? ಅವಳ ಹೆಸರು ಕೇಳಿಸ್ಕೊಳ್ಳೋದಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಮೈ ಕೊಳಕಾದ್ರೆ ಜಲದಿಂದ ಅಗ್ನಿಯಿಂದ ಶುದ್ಧಿ ಮಾಡ್ಕೊಳ್ಬಹುದು, ಆದ್ರೆ ಮನಸ್ಸು ಕೊಳಕಾದಾಗ ಎಷ್ಟು ತೊಳೆದ್ರೂ ಹೋಗೋದಿಲ್ಲ, ಎಷ್ಟು ಸುಟ್ರೂ ಬಿಡೋದಿಲ್ಲ. ಆದಿ, ಅವಳು ಯಾವ ಮೂಲೆಯಲ್ಲಿ ಯಾವ ಗಲ್ಲಿಯಲ್ಲಿ ಯಾರು ನೆರಳಲ್ಲಿದ್ರೂ ಪರವಾಗಿಲ್ಲ, ಅವಳನ್ನ ಎಳ್ಕೊಂಡ್ ಬಂದು ನನ್ನ ಕಣ್ಮುಂದೆ ನಿಲ್ಸು. ಆ ದಾಮಿನಿ ನನ್ನ ಕಣ್ಣು ಮುಂದೆ ಬಂದು ನಿಲ್ಬೇಕು. ನನ್ನನ್ನು ಹುಡ್ಕೋಕೆ ಯಾರನ್ನು ಕಳ್ಸೋದ್ ಬೇಡ ಅಕ್ಕ. ನಾನೇ ನಿಮ್ ಕಣ್ಮುಂದೆ ಬಂದಿದ್ದೀನಿ. ಯಾವಾಗ್ಲೂ ನಿನ್ನ ಕೆನ್ನೆಗೆ ಬಾರಿಸೋ ತರ ಇವಾಗ್ಲೂ ನನಗ್ ಬಾರಿಸ್ಬೇಕು ಅಂತ ಮನಸ್ಸಾಗ್ತಾ ಇದೆ. ಆದ್ರೆ ಹೇಸಿಗೆಗೆ ಕಲ್ಲು ಹೊಡೆದ್ರೆ ಹೇಸಿಗೆಗೇನು ವ್ಯತ್ಯಾಸ? ಕೊಳಕಾಗೋದು ನಮ್ಮ ಮೈ. ನಿನ್ನನ್ನು ಮುಟ್ಟಿದ್ರೆ ಈ ನನ್ನ ಕೈಗಳು ಅಪವಿತ್ರ ಆಗ್ಬಿಡುತ್ತವೆ. ನೀನೀಗ ಹೊರಳಾಡ ಬಂದಿರೋ ಕೊಳಕು ನಿನ್ನ ದೇಹಕ್ಕೆ ಮಾತ್ರ ಅಲ್ಲ, ನಿನ್ನ ಚಾರಿತ್ರಕ್ಕೆ ಮಸಿ ಎಳೆದಿದೆ ದಾಮಿನಿ. ಒಂದೇ ಒಲೆಯಲ್ಲಿ ಊಟ ಬೇಯಿಸ್ಕೊಂಡು ಅದೇ ಬೆಂಕಿಗೆ ನಮ್ಮನ್ನ ತಳ್ಳಿದೆಯಲ್ಲ ದಾಮಿನಿ. ನನ್ ಮಾತನ್ನ ಸ್ವಲ್ಪ ಮಾತಿಗಿಲ್ಲಿ ಅವಕಾಶ ಇಲ್ಲ. ಹರೀಶ್ ಎಲ್ಲಿ ಹರೀಶ್? ಹರೀಶ್
ಅದ್ರ ಹಿಂದಿನ ಕ್ರೂರತೆ ತಿಳಿದೇ ಹೋಯ್ತು. ಹಾಲು ಕುಡಿಸ್ತಿರೋ ತಾಯಿನ ಕಚ್ಚಿ ಕೊಲ್ಲೋ ಕ್ರೂರಿ ನೀನು. ಹೇಳು, ಏನ್ ನಡೀತು ಅಂತ ನಿಜ ಹೇಳು. ಮಗಳ ಅಮ್ಮ ಅಮ್ಮ ಅಂತ ಕರಿಬೇಡ. ಆ ಯೋಗ್ಯತೆನ ನೀನು ಕಳ್ಕೊಂಡಿದೀಯಾ. ನಿಮ್ ಮುಂದೆ ಸುಳ್ಳು ಹೇಳೋ ಅಷ್ಟು ಕಲ್ಮಶ ನನ್ಗಿಲ್ಲಮ್ಮ. ಸತ್ಯ ಹೇಳ್ತೀನಿ. ಅದು ಹೇಳ್ಬಿಡಪ್ಪ, ಸತ್ಯನ ಹೇಳ್ಬಿಡು. ನೀನ್ ಹೇಳೋದಕ್ಕಿಂತ ಇಲ್ಲಿ ನಿಂತಿದ್ದಾಳಲ್ಲ ಈ ದಗಲ್ಬಾಜಿ ಪಾರ್ವತಿ, ಇವಳು ಹೇಳಿ. ಅಕ್ಕ ಅವನನ್ ಕೇಳೋದಕ್ಕಿಂತ ಇವಳನ್ ಕೇಳಿ. ಎಲ್ಲರ ಕಣ್ಣಿಗೂ ಕೌದಿರೋ ಮಂಜು ಸ್ವಲ್ಪ ಸರಿಯತ್ತೆ. ದಾಮಿನಿ, ಉಮಾ ಹರೀಶ್ ವಿಷಯ ಮಾತಾಡ್ತಿರ್ಬೇಕಾದ್ರೆ ಪಾರ್ವತಿ ಎಲ್ಲಿಂದ ಬರ್ತಾಳೆ? ಪಾರ್ವತಿ ಬಂದಿದ್ರಿಂದಾನೇ ಭಾವ ಹರೀಶ್ ಮತ್ತೆ ಉಮಾನ್ ಕತೆ ಶುರುವಾಗಿದ್ದು. ಹರೀಶ್ ಇವತ್ತು ಉಸಿರಾಡ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಯಾರು ಹೇಳಿ? ನಮ್ಮ ಉಮಾ. ನಾನಾ? ನೋಡಿ ಪಾಪ, ಅವಳ ದೊಡ್ಡ ಗುಣ ಅವಳಿಗೆ ಗೊತ್ತಿಲ್ಲ. ಚಿಕ್ಕಮ್ಮ ಏನ್ ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಮಾತಾಡಿದ್ರೆ ಅರ್ಥ ಆಗುತ್ತೆ. ಹೇಳ್ತೀನಪ್ಪ, ಹೇಳ್ತೀನಿ. ಆಸೆಯಿಂದ ಮದ್ವೆ ತಯಾರಾಗ್ತಿದ್ದ ಹುಡುಗನ ಹತ್ರ ಹೋಗಿ, ನೀನ್ ಮದ್ವೆ ಮಾಡ್ಕೊಳ್ಳೋಕೆ ತಯಾರಾಗಿದ್ಯಾ? ಹಾಗಾದ್ರೆ ನನ್ ಹೆಣಕ್ ತಾಳಿ ಕಟ್ಬೇಕಾಗತ್ತೆ. ಆಗ ನನ್ ಹೆಣದ ಜೊತೆ ಸಂಸಾರ ಮಾಡ್ತೀಯಾ ಅಂತ ಏನೇನೋ ಪ್ರಶ್ನೆ ಹಾಕಿ ಧಮಕಿ ಹಾಕಿದವಳು ಯಾರು ಅನ್ಕೊಂಡ್ರಿ? ಈ ಪುಣ್ಯಾತ್ ಗಿತ್ತಿ ಪಾರ್ವತಿ. ಇವನ್ ಫೋನ್ ಮಾಡಿದಾಗ ಫೋನ್ ತೆಗಿದೆ, ಮೀಟ್ ಮಾಡೋಣ ಅಂದ್ರೆ ಏನೇನೋ ಕಾರಣ ಹೇಳಿ, ಮೂತಿಲೊಂದು ಮನ್ಸಲ್ಲೊಂದು ಭಾವನೆ ಇಟ್ಕೊಂಡು ಈ ಮನೇಲೆ ಜಾಂಡ ಹೂಡೋ ಸ್ಕೆಚ್ ಹಾಕಿ ಮಾತೆತ್ತಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಈ ಮದ್ವೆ ನಿಲ್ಸು, ಇಲ್ಲ ಅಂದ್ರೆ ನನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು ಯಾರು ಅನ್ಕೊಂಡ್ರಿ? ಈ ದರ್ಬೇಸಿ ಪಾರ್ವತಿನೇ. ಈ ಟಾರ್ಚರ್ನ ತಡ್ಕೊಳಕ್ಕಾಗದೆ ಈ ಮೆಂಟಲ್ ಸಾವಸ ಸಾಕಪ್ಪ ಸಾಕು ಅಂತ ಹರೀಶ್ ಮದ್ವೆ ಮನೆಯಿಂದ ಎಸ್ಕೇಪ್ ಆಗೋಕ್ ರೆಡಿ ಇದ್ದ. ಈ ಗ್ಯಾಪ್ ಅಲ್ಲಿ ಇನ್ನೊಂದು ಟ್ರ್ಯಾಕ್ ಅಲ್ಲಿ ಒಂದ್ ಲವ್ ಸ್ಟೋರಿ ನಡೀತಿತ್ತು. ಯಾರಿಗಾದ್ರೂ ಗೊತ್ತಾ? ಯಾರ್ದು? ನಮ್ಮ ಉಮಾದು. ನಾವು ಪ್ರೀತಿ ಮಾಡೋರು ನಮಗ್ ಸ್ಪಂದಿಸಲ್ಲ, ಆದ್ರೆ ನಮ್ಮನ್ನ ಕದ್ದು ಮುಚ್ಚಿ ಪ್ರೀತಿ ಮಾಡೋ ಹೃದಯಗಳು 1000 ಇರುತ್ತವೆ. ಚಿಪ್ಪಿನೊಳಗಡೆ ಮುತ್ತು ಅಡಗಿದ ಹಾಗೆ ಅಡಗಿತ್ತು ನಮ್ಮ ಉಮಾನ್ ಪ್ರೀತಿ. ಹರೀಶ್ನ ಉಮಾ ಪ್ರೀತಿ ಮಾಡ್ತಿದ್ಲಾ? ಹೂ ಭಾವ, ಮೊದ್ಲು ಕೇಳ್ದಾಗ ನನಗೂ ಹಿಂಗೆ ಶಾಕ್ ಆಗಿತ್ತು. ಇವಳು ದಿನೇ ದಿನೇ ಡಿಪ್ರೆಷನ್ಗೆ ಹೋಗಿ ಗಬಗಬ ಅಂತ ತಿನ್ನೋದ್ ನೋಡಿ ಒಂದಿನ ಜುಟ್ಟಿಡ್ದು ಕೇಳ್ದೆ. ಆ ಕಕ್ಕದ್ಲು ಪ್ರೀತಿ ಗೀತಿ ಇತ್ಯಾದಿ ಅಂತ. ಪ್ರೀತಿ ಮಾಡಿರೋ ಹುಡುಗನ್ಗೆ ಮತ್ತೊಬ್ಬರಿಂದ ಮೋಸ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಇದಕ್ಕೊಂದ್ ದಾರಿ ಕಾಣಿಸ್ಲೇಬೇಕು ಅಂತ ಮದ್ವೆ ಮನೆಯಿಂದ ಎಸ್ಕೇಪ್ ಆಗಿ ಸಾಯಕ್ ಹೋಗ್ತಿದ್ದ ಹರೀಶ್ನ ನಮ್ಮ ಉಮಾನೇ ಕಿಡ್ನಾಪ್ ಮಾಡ್ಸಿದ್ಲು ಭಾವ. ಆ ದೇವ್ರೇ ಇವನ್ನ ಕಾಪಾಡ್ದ. ನಾನ್ ಯಾರು? ಅರಸನ ಕೋಟೆ ಸೊಸೆ. ನ್ಯಾಯ ನೀತಿ ಧರ್ಮಕ್ಕೆ ಸಾವಲ್ಲೂ ಹೋರಾಟ ಮಾಡೋಳು. ಎಷ್ಟೇ ಆದ್ರೂ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರ ಆಶ್ರಯಲ್ಲಿ ಬೆಳೆದಿರೋಳು. ಅವ್ರ ಗುಣ ಕಿಂಚಿತ್ತಾದ್ರೂ ಇರುತ್ತೆ ತಾನೆ. ಅದಕ್ಕೆ ಪ್ರೀತಿಸಿದ ಹುಡುಗಿಗೆ, ಪ್ರೀತಿಸಿ ಧಮ್ಕಿಗೊಳಗಾದ ಹುಡುಗನ್ಗೆ ಮದ್ವೆ ಮಾಡಿ ನ್ಯಾಯ ಕೊಟ್ಟೆ. ಮದ್ವೆ ಮಾಡಿಸಿದ್ದು ನ್ಯಾಯ ಹೇಗಾಗುತ್ತೆ ದಾಮಿನಿ? ಮದ್ವೆ ಮಾಡಿಸ್ದೆ ಇವರಿಬ್ಬರನ್ನು ಇಲ್ಲಿಗೆ ಎಳ್ಕೊಂಡು ಬಂದಿದ್ದಿದ್ರೆ
ಈ ಪಾರ್ವತಿ ಹೇಳೋ ಸುಳ್ಳಿನ ಸುಳಿಯಲ್ಲಿ ನಾವೆಲ್ಲ ಸಿಕ್ಕಾಕೊಂಡು ಆಪ ಅನಾಥ ಹುಡುಗ ಅವನ್ ಮುಖ ನೋಡಿ ಸ್ವರ್ಗ ಹೋಗಿರೋ ತೊಂಡೆಕಾಯಿ ತರ ಆಗೋಗಿದ್ದಾನೆ. ಇವನನ್ನ ತಪ್ಪಿತಸ್ಥನ್ ಮಾಡಿ ಅಖಿಲಕ್ಕ ಗುಂಡಾರಿಸಿ ಅವನನ್ನ ಸಾಯಿಸೇ ಬಿಟ್ಟಿರೋರು.